ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳು ಅನೌನ್ಸ್ ಆಗಿ ಸ್ಟಾಪ್ ಆಗಿವೆ. ಇನ್ನು ಕೆಲವು ಸಿನಿಮಾಗಳು ಅರ್ಧಕ್ಕೆ ಚಿತ್ರೀಕರಣಗೊಂಡು ಸ್ಟಾಪ್ ಆಗಿವೆ. ಇನ್ನು ಕೆಲವು ಸಿನಿಮಾಗಳು ಪೂರ್ತಿ ಚಿತ್ರೀಕರಣಗೊಂಡು ಸಿನಿಮಾನೇ ರಿಲೀಸ್ ಆಗಿಲ್ಲ. ಇದೇ ತರಹ ನಮ್ಮ ದೊಡ್ಡ ಮನೆಯ ಮೂರನೇ ಕುಡಿಗಳಾದ ಯುವ ರಾಜ್ಕುಮಾರ್ ಅವರು ಮತ್ತು ವಿನಯ್ ರಾಜ್ಕುಮಾರ್ ಅವರ ಸಿನಿಮಾಗಳು ಸ್ಟಾಪ್ ಆಗಿದ್ವು. ಇವರಿಬ್ಬರ ಈ ಸಿನಿಮಾಗಳೇನಾದ್ರೂ ಬಂದಿದ್ರೆ ಅವತ್ತೇ ಅವರ ಕೆರಿಯರ್ ನ ಬೆಸ್ಟ್ ಸಿನಿಮಾಗಳು ಆಗ್ತಾ ಇದ್ವು. ಆದ್ರೆ ಆ ಸಿನಿಮಾಗಳು ಕಾರಣಾಂತರಗಳಿಂದ ಸ್ಟಾಪ್ ಆದವು. ಯುವ ರಾಜ್ಕುಮಾರ್ ಅವರು ಮತ್ತು ವಿನಯ್ ರಾಜ್ಕುಮಾರ್ ಅವರ ನಿಂತು ಹೋದ ಸಿನಿಮಾಗಳು ಯಾವುವು, ಆ ಸಿನಿಮಾದ ನಿರ್ದೇಶಕರು ಯಾರು ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ಮೊದಲನೇದಾಗಿ ವಿನಯ್ ರಾಜ್ಕುಮಾರ್ ಅವರ ಅನೌನ್ಸ್ ಆಗಿ ನಿಂತು ಹೋದ ಸಿನಿಮಾ ಯಾವುದು ಅಂತ ನೋಡೋಣ. ವಿನಯ್ ರಾಜ್ಕುಮಾರ್ ಅವರು 2015ರಲ್ಲಿ ಸಿದ್ಧಾರ್ಥ್ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಈ ಸಿನಿಮಾದ ಯಶಸ್ಸಿನ ನಂತರ ಅವರಿಗೆ ಒಂದು ದೊಡ್ಡ ಸಿನಿಮಾದ ಆಫರ್ ಬಂತು. ಆ ಸಿನಿಮಾವೇ ಈಗ ಹೇಳ್ತಿರೋ ಸಿನಿಮಾ. ಈ ಸಿನಿಮಾವನ್ನ ಜೋಗಿ ಪ್ರೇಮ್ ಅವರು ನಿರ್ದೇಶನ ಮಾಡ್ತಿದ್ರು. ಪಾರ್ವತಮ್ಮ ರಾಜ್ಕುಮಾರ್ ಅವರು ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡ್ತಾ ಇದ್ರು. ಹಾಗೆ ಅರ್ಜುನ್ ಜನ್ಯರ್ ಅವರ ಸಂಗೀತ ಈ ಸಿನಿಮಾಗೆ ಇತ್ತು. ಇಷ್ಟೆಲ್ಲ ದೊಡ್ಡ ಸ್ಟಾರ್ ಬಳಗವೇ ಇರುವ ಈ ಸಿನಿಮಾ ಯಾವುದು ಅಂದ್ರೆ ಆರ್ ದಿ ಕಿಂಗ್. ಈ ಸಿನಿಮಾದ ಟೈಟಲ್ ಅನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಂಠೀರವ ಸ್ಟುಡಿಯೋದಲ್ಲಿ ರಿವೀಲ್ ಮಾಡ್ತಾರೆ. ಟೈಟಲ್ ನೋಡಿ ಮೆಚ್ಚಿಕೊಂಡಿರುವ ಅಭಿಮಾನಿಗಳಿಗೆ ಪ್ರೇಮ್ ಅವರು ವಿನಯ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಒಂದು ಬಿಗ್ ಸರ್ಪ್ರೈಸ್ ಕೊಡ್ತಾರೆ. ಅದೇನಂದ್ರೆ ಈ ಸಿನಿಮಾದ ಫಸ್ಟ್ ಲುಕ್ ಟೀಸರ್. ಈ ಒಂದು ಫಸ್ಟ್ ಲುಕ್ ಟೀಸರ್ ಅನ್ನು ನೋಡಿದ ಅಭಿಮಾನಿಗಳಿಗೆ ಫುಲ್ ಖುಷಿ ಆಗುತ್ತೆ. ಈ ಸಿನಿಮಾದ ಮೇಲೆ ನಿರೀಕ್ಷೆ ಹೆಚ್ಚಾಗುತ್ತೆ. ಬರೀ ಅಭಿಮಾನಿಗಳಿಗೆ ಮಾತ್ರವಲ್ಲ, ಇಡೀ ಗಾಂಧಿನಗರದಲ್ಲೇ ಈ ಸಿನಿಮಾಗೆ ಒಂದು ಹೈಪ್ ಕ್ರಿಯೇಟ್ ಆಗುತ್ತೆ. ಆದ್ರೆ ಈ ಸಿನಿಮಾದಿಂದ ಬಂದಂತ ಕೊನೆಯ ಅಪ್ಡೇಟ್ ಅದೇ ಆಗಿರುತ್ತೆ. ಇದಾದ ಬಳಿಕ ವಿನಯ್ ರಾಜ್ಕುಮಾರ್ ಅವರು ಬೇರೆ ಸಿನಿಮಾದಲ್ಲಿ ಅಭಿನಯಿಸ್ತಾರೆ. ಹಾಗೆ ಜೋಗಿ ಪ್ರೇಮ್ ಅವರು ಕೂಡ ಬೇರೆ ಸಿನಿಮಾವನ್ನ ನಿರ್ದೇಶನ ಮಾಡ್ತಾರೆ. ನಂತರ ಈ ಸಿನಿಮಾ ಯಾಕೆ ಸ್ಟಾಪ್ ಆಯ್ತು ಅನ್ನೋದು ಕೂಡ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ವಿನಯ್ ರಾಜ್ಕುಮಾರ್ ಅವರಾಗ್ಲಿ ಜೋಗಿ ಪ್ರೇಮ್ ಅವರಾಗ್ಲಿ ಈ ಸಿನಿಮಾದ ಬಗ್ಗೆ ಇದುವರೆಗೂ ಅಪ್ಡೇಟ್ಸ್ ಕೊಟ್ಟಿಲ್ಲ. ಈ ಸಿನಿಮಾ ಏನಾದ್ರೂ ಬಂದಿದ್ರೆ ವಿನಯ್ ರಾಜ್ಕುಮಾರ್ ಅವರ ಕೆರಿಯರ್ ನ ಬೆಸ್ಟ್ ಸಿನಿಮಾ ಆಗ್ತಿತ್ತು. ತಮ್ಮ ಎರಡನೇ ಸಿನಿಮಾದಲ್ಲಿ ಭರ್ಜರಿ ಯಶಸ್ಸನ್ನ ಕಾಣ್ತಾ ಇದ್ರು. ಇದು ವಿನಯ್ ರಾಜ್ಕುಮಾರ್ ಅವರ ಸಿನಿಮಾದ ಬಗ್ಗೆ. ಆದ್ರೆ ಇನ್ನು ಯುವ ರಾಜ್ಕುಮಾರ್ ಅವರ ಸಿನಿಮಾದ ಬಗ್ಗೆ ಮಾತನಾಡೋಣ. ಯುವ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬರ್ತಾರೆ ಅಂದಾಗ್ಲೇ ಅಲ್ಲಿ ಒಂದು ಹೊಸ ಕ್ರೇಜ್ ಸೃಷ್ಟಿಯಾಗಿತ್ತು. ಯುವ ರಾಜ್ಕುಮಾರ್ ಅವರಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನ ಅಭಿಮಾನಿಗಳು ಕಾಣ್ತಾ ಇದ್ರು. ಇನ್ನು ಅವರ ಮೊದಲ ಸಿನಿಮಾ ಅನೌನ್ಸ್ ಆದಾಗಂತೂ ಯುವ ರಾಜ್ಕುಮಾರ್ ಅವರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನೇ ಕಂಡಿದ್ರು. ಆದ್ರೆ ಆ ಸಿನಿಮಾ ಅನೌನ್ಸ್ ಆಯ್ತು, ಕೆಲವು ನಿಮಿಷಗಳ ಟೀಸರ್ ಬಿಡುಗಡೆ ಆಯ್ತು, ಅಭಿಮಾನಿಗಳು ಅದನ್ನ ಮೆಚ್ಚಿಕೊಂಡ್ರು. ಆದ್ರೆ ಆ ಸಿನಿಮಾ ಅಲ್ಲಿಗೆ ಸ್ಟಾಪ್ ಆಯ್ತು. ಆ ಸಿನಿಮಾ ಯಾವುದು ಅಂದ್ರೆ ಯುವ ರಣಧೀರ ಕಂಠೀರವ. ಈ ಸಿನಿಮಾವನ್ನ ಪ್ರಶಾಂತ್ ನೀಲ್ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದ ಪುನೀತ್ ರುದ್ರನಾಗ್ ಅವರು ನಿರ್ದೇಶನ ಮಾಡ್ತಾ ಇದ್ರು. ಇನ್ನು ಈ ಸಿನಿಮಾಗೆ ರವಿ ಬಸ್ರೂರ್ ಅವರ ಸಂಗೀತವಿತ್ತು. ಇನ್ನು ಈ ಸಿನಿಮಾದಲ್ಲಿ ಯುವ ರಾಜ್ಕುಮಾರ್ ಅವರು ಐತಿಹಾಸಿಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಆ ಸಿನಿಮಾದ ಒಂದು ಟೀಸರ್ ಬಿಡುಗಡೆಯಾಗಿತ್ತು. ಆ ಟೀಸರ್ ನೋಡಿದ ಪ್ರತಿಯೊಬ್ಬರಿಗೂ ಅವರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಕಾಣಿಸಿಕೊಂಡಿದ್ರು. ಆ ಫೈಟ್ ಗಳು, ಆ ಸ್ಟಂಟ್ ಗಳು ನೋಡ್ತಾ ಇದ್ರೆ ಪುನೀತ್ ರಾಜ್ಕುಮಾರ್ ಅವರೇ ಅನ್ನುವಂತೆ ಕಾಣ್ತಿದ್ರು. ಇನ್ನು ಐತಿಹಾಸಿಕ ಪಾತ್ರದಲ್ಲಿ ಆ ಖಡಕ್ ಲುಕ್ ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಮೈ ಮೇಲೆ ಬಂದಂತೆ ಕಾಣ್ತಾ ಇದ್ರು. ಇಷ್ಟೆಲ್ಲ ಒಳ್ಳೆಯ ಅಂಶಗಳು ಇರುವ ಈ ಸಿನಿಮಾ ಯಾಕೋ ಗೊತ್ತಿಲ್ಲ ಈ ಸಿನಿಮಾವು ಕೂಡ ಸ್ಟಾಪ್ ಆಯ್ತು. ಈ ಸಿನಿಮಾದ ನಿರ್ದೇಶಕರಾಗ್ಲಿ ಯುವ ರಾಜ್ಕುಮಾರ್ ಅವರಾಗ್ಲಿ ಈ ಸಿನಿಮಾದ ಬಗ್ಗೆ ಯಾವುದೇ ಅಪ್ಡೇಟ್ ನೀಡಿಲ್ಲ. ಈ ಸಿನಿಮಾದ ನಿರ್ದೇಶಕರು ಈ ಸಿನಿಮಾ ಮತ್ತೆ ಬರುತ್ತೆ ಅಂತ ಹೇಳಿದ್ರು. ಅದು ನಿಜನೋ ಸುಳ್ಳು ಅಂತ ಇದುವರೆಗೂ ಗೊತ್ತಿಲ್ಲ. ಏನೇ ಆಗ್ಲಿ ಈ ಸಿನಿಮಾ ಏನಾದ್ರೂ ಬಂದಿದ್ರೆ ಯುವ ರಾಜ್ಕುಮಾರ್ ಅವರು ತಮ್ಮ ಮೊದಲ ಸಿನಿಮಾದಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇದ್ದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಈ ಎರಡು ಸಿನಿಮಾಗಳು ಕಾರಣಾಂತರಗಳಿಂದ ಸ್ಟಾಪ್ ಆದವು. ಈ ಸಿನಿಮಾಗಳೇನಾದ್ರೂ ಬಂದಿದ್ರೆ ಖಂಡಿತವಾಗಿ ದೊಡ್ಡ ಮಟ್ಟದ ಯಶಸ್ಸನ್ನ ಕಾಣ್ತಾ ಇದ್ವು. ಯುವ ರಾಜ್ಕುಮಾರ್ ಅವರಿಗೆ ಮತ್ತು ವಿನಯ್ ರಾಜ್ಕುಮಾರ್ ಅವರಿಗೆ ಕೆರಿಯರ್ ನ ಟರ್ನಿಂಗ್ ಪಾಯಿಂಟ್ ಆಗ್ತಾ ಇತ್ತು. ಯಾರೆಲ್ಲ ಈ ಎರಡು ಸಿನಿಮಾಗಳಿಗಾಗಿ ಕಾಯ್ತಾ ಇದ್ದೀರಿ ಕಮೆಂಟ್ಸ್ ಮೂಲಕ ತಿಳಿಸಿ. ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.